ಜಿಎಸ್ಟಿ ಟ್ಯಾಕ್ಸ್ ವಿರುದ್ಧ ವ್ಯಾಪಾರಿಗಳು ಸಿಡಿದೇಳ್ತಾ ಇದ್ದಾರೆ. ಕಾಂಡಿಮೆಂಟ್ಸ್ ಬೇಕರಿಗಳಲ್ಲಿ ಹಾಲು ಮಾರಾಟವನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗ್ತಾ ಇದೆ. ಕಾರ್ಮಿಕ ಪರಿಷತ್ನಿಂದ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಗೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಬೇಕರಿ ಕಾಂಡಿಮೆಂಟ್ಸ್ ಮಾಲೀಕರಿಗೆ ಬಂದ್ನಲ್ಲಿ ಭಾಗಿಯಾಗುವಂತೆ ಕಾರ್ಮಿಕ ಪರಿಷತ್ನವರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಅಂಗಡಿ ಮಾಲೀಕರಿಗೆಲ್ಲ ಕಪ್ಪು ಪಟ್ಟಿ ಕೊಟ್ಟು ಪ್ರೊಟೆಸ್ಟ್ ಅನ್ನು ಮಾಡಿ ಜನರಿಗೆ ಅರಿವು ಮೂಡಿಸಿ ಅಂತ ತಿಳಿಸ್ತಾ ಇದ್ದಾರಂತೆ. ನೋಡಿ, ಈ ಹೋರಾಟದ ಮುಂಚೂಣಿಯಲ್ಲಿ ನಮಗೆ ಎರಡು ಪ್ರಮುಖ ಸಂಘಟನೆಗಳು ಕಾಣಿಸ್ತಾ ಇದೆ. ಒಂದು ಈ ವ್ಯಾಪಾರಸ್ಥರ ಒಕ್ಕೂಟ, ಇನ್ನೊಂದು ಕಾರ್ಮಿಕ ಪರಿಷತ್ತು. ಕಾರ್ಮಿಕ ಪರಿಷತ್ ಮತ್ತು ವ್ಯಾಪಾರ ಒಕ್ಕೂಟದಲ್ಲೂ ಒಂದು ಸಣ್ಣ ಮಟ್ಟಿಗಿನ ಭಿನ್ನಾಭಿಪ್ರಾಯ ಎಲ್ಲ ಇತ್ತು. ಅದೇನೇ ಇರಲಿ, ಈಗ ಸಣ್ಣ ಸಣ್ಣ ವ್ಯಾಪಾರಿಗಳನ್ನ ಕೇಂದ್ರೀಕರಿಸಿಕೊಂಡು ತಲೆಗೆ ಅಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿ ಇತರರಿಗೂ ಹಂಚ್ತಾ ಇರುವಂತಹ ದೃಶ್ಯ ಅಲ್ಲಲ್ಲಿ ಕಂಡು ಬರ್ತಾ ಇದೆ ನಮಗೆ. ಈ ಮೂಲಕ ಸರ್ಕಾರದ ನಡೆಯನ್ನು ನಾವು ಖಂಡಿಸ್ತೀವಿ. ಗೊಂದಲ ಬಗೆಹರಿಸೋದ್ರ ಬದಲು ಟ್ಯಾಕ್ಸ್ ಸುಲಿಗೆ ಮಾಡ್ತಾ ಇದ್ದಾರೆ, ಬ್ಲೇಡ್ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳ್ತಾ ಇದ್ದಾರೆ. ನಾವು ದಂಡಿಸ್ಕೊಳ್ಳೋ ರೀತಿ ಅಂದರೆ ನಮ್ಮ ವ್ಯಾಪಾರವನ್ನು ಹಾಳು ಮಾಡಿಕೊಂಡು ನಾವೇ ಕಷ್ಟಪಟ್ಟು ಇದು ಮಾಡುವಂಥ ರೀತಿಯಲ್ಲಿ ಸಾಂಕೇತಿಕವಾಗಿ ಇವತ್ತು ನಾಳೆ ಸಾಂಕೇತಿಕವಾಗಿ ಒಂದು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ವಿ. ಕಪ್ಪು ಟೀಯನ್ನು ಮಾರಿ, ಲೆಮನ್ ಟೀಯನ್ನು ಮಾರಿ ಯಾವುದೇ ಕಾರಣಕ್ಕೂ ಹಾಲು ಉತ್ಪನ್ನಗಳನ್ನು ಮಾರಾಟ ಮಾಡೋದಿಲ್ಲ ಅಂತೇಳ್ಬಿಟ್ಟು ಸ್ವತಃ ಉದ್ಯಮಿಗಳೇ ಏನು ವ್ಯಾಪಾರಸ್ಥರೇ ಹೇಳ್ಕೊಂಡಿದ್ರು, ಬೇಕರಿ ಕಾಂಡಿಮೆಂಟ್ಸ್ ಅವರು. ಹಾಗೆ ಇವತ್ತು ಕಪ್ಪು ಪಟ್ಟಿಯನ್ನು ನೀಡುವಂಥ ಕೆಲಸವನ್ನು ಕೂಡ ಮಾಡೋಣ ಅಂತ ಬಂದ್ವಿ. ನೋಡಿದರೆ ಅವರೇ ಸ್ವತಃ ಕಪ್ಪು ಪಟ್ಟಿಯನ್ನು ಆಲ್ರೆಡಿ ಧರಿಸಿದ್ರು. ಮತ್ತು ಕೂಡ ನಾವು ಕೂಡ ಕಪ್ಪು ಪಟ್ಟಿಯನ್ನು ಕೊಡುವ ಮುಖಾಂತರವಾಗಿ ಇವತ್ತಿನ ಈ ಒಂದು ಸಾಂಕೇತಿಕ ಹೋರಾಟಕ್ಕೆ ನಾವು ಚಾಲನೆಯನ್ನು ನೀಡಿದ್ದೀವಿ. ಇವತ್ತು ನಾಳೆ ಸಾಂಕೇತಿಕವಾಗಿ ಈ ರೀತಿ ನಮ್ಮನ್ನು ನಾವು ಶಿಕ್ಷಿಸಿಕೊಂಡು, ಅಂದರೆ ನಾವೇ ಹಾಲು ಹಾಕಿದ್ದು ಕಾಫಿಯನ್ನು ಮಾಡಿದ್ರೆ ನಮಗೆ ಸಾಕಷ್ಟು ನಷ್ಟ ಆಗ್ತದೆ. ಯಾಕಂದರೆ ಅದನ್ನೇ ನಂಬ್ಕೊಂಡಿದ್ದು, ನಾವು ಹಾಲು ಕಾಫಿನೇ ನಂಬ್ಕೊಂಡಿದ್ದು. ನಮ್ಮನ್ನು ನಾವು ಶಿಕ್ಷೆಗೆ ಗುರಿಪಡಿಸ್ಕೊತಾ ಇದ್ದೀವಿ, ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇಲ್ಲ. ಆದರೆ 25ನೇ ತಾರೀಕು ಮಾತ್ರ ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಥರ ಅಂಗಡಿ ಮುಂಗಟ್ಟುಗಳು ಏನಿದೆಯೋ, ಸಣ್ಣ ವ್ಯಾಪಾರಸ್ಥರು ಏನಿದೆಯೋ ಸಂಪೂರ್ಣ ಬಂದ್ ಮಾಡಿ ಬರ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಲೋಕೇಶ್. ಈಗ ಸದ್ಯಕ್ಕೆ ಇವತ್ತು ಬಂದ್ನ ಬಿಸಿ, ಈ ಹಾಲು ಮತ್ತು ಇತರೆ ಉತ್ಪನ್ನಗಳು ನಾವು ಮಾಡಲ್ಲ ಅನ್ನುವಂತಹ ಬಿಸಿ ಸಾರ್ವಜನಿಕರಿಗೆ ತಟ್ತಾ ಇದೆಯಾ, ಅಥವಾ ಇನ್ನೂ ಒಂದಷ್ಟು ಸಮಯ ಬೇಕಾಗತ್ತಾ ಅದನ್ನ ಐಡೆಂಟಿಫೈ ಮಾಡೋದಕ್ಕೆ, ಕನ್ಕ್ಲೂಷನ್ಗೆ ಬರೋದಕ್ಕೆ? ಹೇಗಿದೆ ಸದ್ಯಕ್ಕೆ ವರ್ತಕರು ಮತ್ತು ಜನರ ನಡುವಿನ ವ್ಯಾಪಾರದ ಸ್ಥಿತಿ? ಮಮತಾ, ವರ್ತಕರು ಮತ್ತು ಜನರ ನಡುವೆ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಯ ಆಗ್ತಾ ಇದೆ. ಬೇಕರಿ ಮತ್ತು ಕಾಂಡಿಮೆಂಟ್ಸ್ಗಳಲ್ಲಿ ಹಾಲು ಮಾರಾಟವನ್ನು ಬಂದ್ ಮಾಡಿರುವಂಥದ್ದು. ಹೀಗಾಗಿ ಯಾರು ಮಾರಾಟ ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ಕಪ್ಪು ಪಟ್ಟಿಯನ್ನು ಧರಿಸಿ ಕಾರ್ಮಿಕ ಪರಿಷತ್ ಅವರು ಬೆಂಬಲ ಕೋರುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ರಾಜಾಜಿನಗರದಲ್ಲಿ ಈಗಾಗಲೇ ಕಾರ್ಮಿಕ ಪರಿಷತ್ನಿಂದ ಕಪ್ಪು ಪಟ್ಟಿಯನ್ನು ಬೇಕರಿ ಅವರಿಗೆ ನೀಡಿ, ಕಾಂಡಿಮೆಂಟ್ಸ್ ಅವರಿಗೆ ನೀಡಿ ಈ ಒಂದು ಮುಷ್ಕರಕ್ಕೆ, ಪ್ರತಿಭಟನೆಗೆ ಬೆಂಬಲವನ್ನು ಕೊಡಬೇಕು. ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ತೊಂದರೆ ಆಗ್ತಾ ಇದೆ, ಅದಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಇಲ್ಲಿ ಕೂಡ ನೋ UPI ಬೋರ್ಡನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಬರೀ ಕ್ಯಾಶನ್ನು ತೆಗೆದುಕೊಳ್ತಾ ಇದ್ದಾರೆ. ಮತ್ತು ಇಲ್ಲಿ ಗಮನಿಸಬಹುದಾಗಿದೆ, ಹಾಲು ಮಾರಾಟ ಇವತ್ತಿಲ್ಲ. ಹಾಗಾಗಿ ಲೆಮನ್ ಟೀ ಮತ್ತು ಬ್ಲ್ಯಾಕ್ ಟೀಯನ್ನು ಮಾತ್ರ ಮಾರಾಟವನ್ನು ಮಾಡ್ತಾ ಇರುವಂಥದ್ದು. ಈ ರೀತಿಯಾಗಿ ವರ್ತಕರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಕಾರ್ಮಿಕ ಪರಿಷತ್ನ ಅಧ್ಯಕ್ಷರಿದ್ದಾರೆ, ಮಾತಾಡ್ತೀನಿ. ಸರ್ ನಮಸ್ತೆ. ಯಾವ ರೀತಿಯಾಗಿ ಜನ ಇದಕ್ಕೆ ಬೆಂಬಲ ಕೊಡ್ತಾ ಇದೆ? 2 ದಿನಗಳ ಕಾಲ ಹಾಲು ಮಾರಾಟ ಇರಲ್ಲ ಅಂತ ಹೇಳಿದ್ದಾರೆ, ಕೆಲವೊಂದು ಕಡೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ತಾವೇನು ಮನವಿ ಮಾಡ್ಕೊತೀರಾ? ಇದು ಸಾಂಕೇತಿಕವಾಗಿ ನಡೀತಾ ಇದೆ. ಯಾಕಂದ್ರೆ ಇದು ಯಾರಿಗೂ ಪ್ರೆಸರ್ ಕೊಟ್ಟಿಲ್ಲ. ಯಾಕಂದ್ರೆ ಇದನ್ನೇ ನಂಬಿ ಬದುಕ್ತಾ ಇದ್ದಾರೆ, ಹಾಲು ಟೀಯನ್ನೇ ನಂಬಿ ಬದುಕ್ತಾ ಇರೋದು. ಇದಿಲ್ಲ ಅಂದ್ರೆ ಬಂದೇ ಮಾಡಬೇಕು, ಬೇರೆ ಏನು ಇದಿಲ್ಲ. ಕೆಲವರು ಈಗಾಗಲೇ ಬಸವೇಶ್ವರ ನಗರದಲ್ಲಿ ಸಾಲಾಗಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡ್ಕೊಂಡಿದ್ದಾರೆ. ಇವತ್ತು ನಾಳೆ 2 ದಿನ ಬಂದ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹಾಲು ಮಾರಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿ ಇಲ್ಲ. ಆದರೂ ಕೂಡ ಈ ಬ್ಲ್ಯಾಕ್ ಟೀ, ಲೆಮನ್ ಟೀಯನ್ನು ಮಾರುವ ಮುಖಾಂತರವಾಗಿ ರಿಬ್ಬನ್ ಕಟ್ಟಿ ಮಾಡ್ತಾ ಇದ್ದಾರೆ. 25ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಬಂದ್ ಮಾಡಿ ಈ ಒಂದು ಇದರಲ್ಲಿ ಪಾಲ್ಗೊಳ್ತಾರೆ. ಮುಖ್ಯಮಂತ್ರಿಗಳು ಇವತ್ತು ಸಭೆ ಕರೆದಿದ್ದಾರೆ. ಈ ಸಣ್ಣ ಪುಟ್ಟ ಆಗ್ತಾ ಇರೋ ವ್ಯಾಪಾರಿಗಳ ಸಮಸ್ಯೆ ಏನಿದೆ ಅದಕ್ಕೆ ನಿವಾರಿಸಬೇಕು ಅಂತೇಳಿ. ತಾವ್ಯಾಕೆ ಸಭೆಗೆ ಹೋಗ್ತಾ ಇಲ್ಲ? ಏನು ಸಭೆಗೆ ಹೋದ್ರೆ ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ? ಯಾಕೆ ಬಹಿಷ್ಕಾರ? ಸಭೆ ಸಣ್ಣ ಪುಟ್ಟವ್ರನ್ನ ಕರೆದಿದ್ರೆ ಒಳ್ಳೇದಿತ್ತು. ಅವರು ಏನಾಗುತ್ತೆ ಅಂದ್ರೆ ಟ್ಯಾಕ್ಸ್ ಪೇಯರ್ಗಳನ್ನು ಕೂಡ ಕರೆದಿದ್ದಾರೆ. ಇದು ಮುಖ್ಯಮಂತ್ರಿಗಳ ಸಭೆಯಲ್ಲಿ ದಿನ ಇಡೀ ಚರ್ಚೆ ಮಾಡ್ಲಿಕ್ಕಾಗಲ್ಲ. ಕೊಡೋದು ಒಂದು ಅರ್ಧ ಗಂಟೆ, ಅದರಲ್ಲಿ ನಮ್ಮ ಸಮಸ್ಯೆನ ಹೇಗೆ ಚರ್ಚೆ ಮಾಡೋಕ್ಕಾಗುತ್ತೆ? ನಾವು ಮನವಿಯನ್ನು ಮಾಡಿದ್ವಿ, ದಯವಿಟ್ಟು ನೀವು ನಮ್ಮನ್ನ ಪರಿಗಣನೆಗೆ ತಗೋಬೇಕು, ನಮ್ಮನ್ನ ವಿಶೇಷವಾಗಿ ಕರೆದು ನಮ್ಮ ಹತ್ರ ಚರ್ಚೆ ಮಾಡಬೇಕು ಈ ವಿಷಯದಲ್ಲಿ. ವ್ಯಾಪಾರಿಗಳನ್ನೇ ಪ್ರತ್ಯೇಕವಾಗಿ ಸಭೆ ಕರಿಬೇಕು, ಪ್ರತ್ಯೇಕವಾಗಿ ಕರಿಬೇಕಂತ ಹೇಳಿದ್ರೆ ಇವರು ಗಾರ್ಮೆಂಟ್ಸ್ ಇನ್ನೊಂದು ಮತ್ತೊಂದು ಎಲ್ಲದನ್ನೂ ಕರೆದಿದ್ದಾರೆ. ಅದಕ್ಕೆ ನಾವು ಹೋಗೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಚರ್ಚೆ ಅಲ್ಲಿಗೆ ಹೋದ್ರೆ ಫಲಪ್ರದ ಆಗಲ್ಲ. ಆದ್ರಿಂದ ಮುಖ್ಯಮಂತ್ರಿಗಳ ಸಭೆಯನ್ನು ಬಹಿಷ್ಕಾರ ಮಾಡಿದ್ರು. ವರ್ತಕರಿದ್ದಾರೆ, ಅವರು ಕೂಡ ಕಪ್ಪು ಪಟ್ಟಿಯನ್ನು ಧರಿಸಿ ವ್ಯಾಪಾರವನ್ನ ಮಾಡ್ತಾ ಇರುವಂತದನ್ನ ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಈಗಾಗಲೇ ಹಣೆಗೆ ಮತ್ತೆ ಕೈಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಅವರು ವ್ಯಾಪಾರ ಮಾಡ್ತಾ ಇದ್ದಾರೆ. ಹಾಲು ಮಾರಾಟವನ್ನ ಬಂದ್ ಮಾಡಿರುವಂಥದ್ದು. ಅವ್ರನ್ನ ಕೂಡ ಮಾತಾಡ್ತೀನಿ. ಸರ್, ಇವತ್ತು ಮುಖ್ಯಮಂತ್ರಿಗಳು ಸಭೆಯನ್ನ ಕರೆದಿದ್ದಾರೆ, ಹಾಗಾದ್ರೆ ಸಭೆಗೆ ಹೋಗ್ತಲ್ಲ, ತಾವು ಸರ್ಕಾರದಿಂದ ಮುಖ್ಯಮಂತ್ರಿಗಳ ಏನ್ ನಿರೀಕ್ಷೆ ಮಾಡ್ತಿದ್ದೀರಾ?
ನಿರೀಕ್ಷೆ ಮಾಡೋದೇನಿಲ್ಲ. ಹಳೆಯದೆಲ್ಲ ಏನಿದೆ ಸರ್ ಅದನ್ನೆಲ್ಲ ಹಿಂಪಡಿಬೇಕು, ನೋಟಿಸ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಏನಿದೆ ಅದನ್ನು ನಾವು GST ಅಪ್ಲೈ ಮಾಡ್ತೀವಿ, ಎಲ್ಲನೂ ಮಾಡ್ಕೊಳ್ತೀವಿ. ಯಾಕಂದರೆ ಇಷ್ಟುವರೆಗೆ ನಮ್ಗೆ ಅದರ ಅರಿವು ಇಲ್ಲ. ಯಾರು ಒಂದು ನೋಟಿಸ್ ಕೊಡೋದಾಗಲಿ ಏನು ಅರಿವು ಮೂಡಿಸಿದಾಗಲಿ ಏನೂ ಮಾಡಿಲ್ಲ. ಅದಕ್ಕೆ ನೀವು 21ರಿಂದ ಕಟ್ಟಬೇಕಂದ್ರೆ ಅದನ್ನ ಯಾವುದೂ ₹1 ಕಟ್ಟೋಕ್ಕಾಗಲ್ಲ. ಅದು ಕಟ್ಟೋ ಪರಿಸ್ಥಿತಿಯಲ್ಲೂ ಇಲ್ಲ ಸರ್. ನಾವು ಯಾವುದು ಬಿಲ್ಲು ಯಾವುದೂ ಇಟ್ಕೊಂಡಿಲ್ಲ ನಾವು. ಅದರಿಂದ ಅದನ್ನೆಲ್ಲ ಹಿಂಪಡಿಬೇಕು. ಅದರಿಂದ ಇವತ್ತು ಹಾಲಿನ ಉತ್ಪನ್ನ ಯಾವುದೂ ಮಾರ್ತಾ ಇಲ್ಲ. ಕಾಫಿ ಟೀ ಯಾವುದೂ ಮಾರ್ತಾ ಇಲ್ಲ. ಲೆಮನ್ ಟೀ, ಬ್ಲ್ಯಾಕ್ ಟೀ ಈ ಥರ ಮಾತ್ರ ಮಾರ್ತಾ ಇದ್ದೀವಿ. ಅದಕ್ಕೆ UP ಬಳಸೋಕ್ಕೂ ಭಯ ಆಗ್ತಾ ಇದೆ. ಆ ಥರ ವಾತಾವರಣ ತಂದಿಟ್ಟಿದ್ದಾರೆ ಸರ್. ಇದು ಮಮತಾ, ವರ್ತಕರು ಮತ್ತೆ ಸಾರ್ವಜನಿಕರ ನಡುವೆ ಆಗ್ತಾ ಇರುವಂಥ ವ್ಯಾಪಾರದ ವಹಿವಾಟು ಈ ರೀತಿ ಇದೆ. ಮತ್ತು ಕಾರ್ಮಿಕ ಪರಿಷತ್ ಅವರು ಕೂಡ ಪ್ರತಿ ಕಾಂಡಿಮೆಂಟ್ಸ್ ಬೇಕರಿಗಳಿಗೂ ಭೇಟಿ ನೀಡಿ ಮನವಿಯನ್ನು ಮಾಡಿಕೊಡ್ತಾ ಇರುವಂಥದ್ದು ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಲೋಕೇಶ್. ಒಟ್ಟಿನಲ್ಲಿ ಜನಸಾಮಾನ್ಯರಿಗೆ ಬಿಸಿ ಮುಟ್ತಾ ಇದೆ. ಬಟ್ ಸರ್ಕಾರ ಒಂದು ಕಡೆಗೆ ಹೇಳ್ಕೊಳ್ಳುತ್ತೆ ಬೇಸಿಕ್ ಫೆಸಿಲಿಟಿಗಳನ್ನು ನಾವು ಯಾವತ್ತೂ ಕೂಡ ಅಡಚಣೆ ಆಗದಿರೋ ರೀತಿ ನೋಡ್ಕೊಳ್ತೀವಿ ಅಂತ. ಹಾಲು ಕೂಡ ಬೇಸಿಕ್ ಫೆಸಿಲಿಟಿ ಒಳಗನೆ ಬರುತ್ತೆ, ಮೂಲಭೂತ ಸೌಕರ್ಯದ ಒಳಗೇನೆ ಬರುತ್ತೆ, ಬಟ್ ಸಿಗ್ತಾ ಇಲ್ಲ. ತೆರಿಗೆ ಪಾವತಿಸುವಂತೆ ನೋಟಿಸ್ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲಿ ಇದನ್ನು ಅಡ್ರೆಸ್ ಮಾಡೋ ಕೆಲಸವನ್ನು ಸರ್ಕಾರ ಮುಂದಾಗ್ತಾ ಇದೆ. CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ಕರೆಯಲಾಗಿದೆ. ಕಾವೇರಿ ನಿವಾಸದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಸಭೆಯನ್ನ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು, ಹಣಕಾಸು ಇಲಾಖೆ ಅಧಿಕಾರಿಗಳಿಗೆ ಬುಲಾವನ್ನು ಕೊಟ್ಟಿದ್ದಾರೆ. ಸ್ಪೆಷಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ ಇದ್ದಾರಲ್ಲ, ಅವರಿಗೆ ಬುಲಾವನ್ನು ಕೊಟ್ಟಿರೋದು. ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ, ಏಕಾಏಕಿ ಜನರಲ್ ಜಾಗೃತಿ ಮೂಡಿಸೋ ಬದಲು ಹಣವನ್ನು ಸುಲಿಗೆ ಮಾಡೋ ರೀತಿ ಯಾಕೆ ಮಾಡ್ತಾ ಇದ್ದೀರಾ, ಆ ಇಂಟ್ರೆಸ್ಟ್ ಯಾಕೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಈಗಷ್ಟೇ ನಾವು ಲೈವಲ್ಲಿ ಕೇಳ್ತಾ ಇದ್ವಿ, ಅಂದರೆ ನೀವು ಕೂಡ ಇವತ್ತಿನ ಸಭೆಗೆ ಹೋಗ್ತೀರಾ ಅಂತ. ಒಂದು ಲೇಟೆಸ್ಟ್ ಅಪ್ಡೇಟ್ ಅಂದರೆ ಅವ್ರು ಹೋಗಲ್ಲ ಅಂತ. ಯಾಕಂದರೆ ಎಲ್ಲರನ್ನೂ ಕೂರಿಸ್ಕೊಂಡಾಗ ನಮ್ಮ ಅಳಲೇನಿದೆ ಅದು ಕರೆಕ್ಟಾಗಿ ಅಡ್ರೆಸ್ ಆಗಲ್ಲ, ಕರೆಕ್ಟಾಗಿ ಅವ್ರು ಕೇಳಿಸ್ಕೊಳ್ಳಲ್ಲ. ಹೀಗಾಗಿ ನಾವು ಸಭೆಗೆ ಹೋಗಲ್ಲ, ನಾವು ಬಹಿಷ್ಕರಿಸ್ತಾ ಇದ್ದೀವಿ. ನಮ್ಮನ್ನು ಸಪ್ರೇಟ್ ಕರೆದು ಮಾತಾಡ್ಸಿದ್ರೆ ನಾವು ಮಾತಾಡ್ತೀವಿ, ನಮ್ಮ ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಗೋ ತನಕ ಹೋರಾಟದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ.